ನಮಸ್ಕಾರ ಕರ್ನಾಟಕ. ದೇವರಾಜು ಅರಸ್ ಅವರ ಒಂದು ಹಿಸ್ಟ್ರಿಯನ್ನು ಅಥವಾ ಅತಿ ಹೆಚ್ಚಿನ ಕಾಲ ಈ ಒಂದು CM ಕುರ್ಚಿನಲ್ಲಿ ಕೂತಂಥ ಐ ಥಿಂಕ್ ರೆಕಾರ್ಡನ್ನು ಬ್ರೇಕ್ ಮಾಡಿದಂಥ ಸಿದ್ದರಾಮಯ್ಯನವರ ಬಗ್ಗೆ ಮಾಧ್ಯಮಗಳು ಬರಿತಾ ಇದ್ದಾರೆ. ಅದೇ ಮಾಧ್ಯಮಗಳಲ್ಲಿ ಪ್ರಾಥಮಿಕ ಶಿಕ್ಷಣ ಶಾಲೆಗಳಲ್ಲಿ ಇರುವಂಥ ದುಸ್ಥಿತಿಯನ್ನು ಮತ್ತು ಬಡವರು ಓದಬೇಕಾದಂಥ ಈ ಸರ್ಕಾರಿ ಶಾಲೆಗಳಲ್ಲಿ 78 ವರ್ಷಗಳ ನಂತರ ಆಫ್ಟರ್ 78 ಇಯರ್ಸ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಜನ ಇವತ್ತು ಸಹ ತಮ್ಮ ಒಂದು ಪ್ರೈಮರಿ ಎಜುಕೇಷನ್, ಸರ್ಕಾರಿ ಪ್ರೈಮರಿ ಎಜುಕೇಷನ್ ಬೇರೆ ಎಲ್ಲೂ ಅಲ್ಲ, ಬೆಂಗಳೂರಿಗೆ ಹತ್ತಿರವಾಗಿರುವಂಥ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಒಟ್ಟು 1504 ಪ್ರಾಥಮಿಕ ಶಾಲೆ ಇದೆ. ಅದರಲ್ಲಿ 352 ಪ್ರೈಮರಿ ಗೌರ್ಮೆಂಟ್ ಸ್ಕೂಲುಗಳಲ್ಲಿ ಕೇವಲ ಒಂದೇ ಒಂದು ಟೀಚರು ಅಥವಾ ಮಾಸ್ಟ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಒಬ್ಬ ವ್ಯಕ್ತಿ ದೀರ್ಘಕಾಲ CM ಆದ ಅಂತ ಪ್ರಶಂಸೆ ಮಾಡಿಕೊಂಡು ಬೆನ್ನು ತಟ್ಕೊಳೋ ಅಂಥ ರಾಜಕಾರಣಿಗಳು 224 MLAಗಳು, ಆಪೋಸಿಷನ್ ಅವರು, ಅವರ ಶಿಷ್ಯಂದರು ಇದೇ ಕರ್ನಾಟಕದಲ್ಲಿ ಕಿತ್ತೋದ ರಸ್ತೆಗಳು, ಚಿಕ್ಕಬಳ್ಳಾಪುರದಲ್ಲಿ ಕೇವಲ 1500 ಪ್ರೈಮರಿ ಸ್ಕೂಲ್ಗಳಲ್ಲಿ 352 ಪ್ರೈಮರಿ ಸ್ಕೂಲ್ಗಳಲ್ಲಿ ಕೇವಲ ಒಬ್ಬರು ಟೀಚರು ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಆ ಬಡವರ ಮಕ್ಕಳು 78 ವರ್ಷಗಳ ಸ್ವಾತಂತ್ರ್ಯದ ನಂತರ ನಾವು ಪದೇ ಪ್ರಶ್ನೆ ಮಾಡಬೇಕಾಗಿದೆ, ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? 224 MLAಗಳು, 28 MP ಗಳು, ಬಿಸ್ನೆಸ್ ಮೆನ್ಗಳು, ಅವರ ಬಕೆಟ್ಗಳು, ಅವರ ಶಿಷ್ಯಂದ್ರಿಗೆ ಸ್ವಾತಂತ್ರ್ಯ ಬಂತೇ ಹೊರತು ಲಾಂಗೆಸ್ಟ್ ಸರ್ವಿಂಗ್ CM ಅನ್ನೋ ಒಂದು ನೋಬೆಲ್ ಪ್ರಶಸ್ತಿಯನ್ನು CM ಸಿದ್ದರಾಮಯ್ಯನವರು ತಮ್ಮ ಕಿರೀಟದ ಮೇಲೆ ಇಟ್ಕೊತಾ ಇದ್ದಾರೆ. ಅದೇ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 352 ಪ್ರೈಮರಿ ಶಾಲೆಗಳಲ್ಲಿ ಒಬ್ಬರು ಮೇಷ್ಟ್ರು ಕೆಲಸ ಮಾಡ್ತಾ ಇದ್ದಾರೆ. ಬಡವರ ಮಕ್ಕಳು ಎಲ್ಗೋಗ್ಬೇಕು ಸ್ವಾಮಿ, ನೀವೇನೋ ಲಾಂಗೆಸ್ಟ್ ಸರ್ವ್ CM ಅಂತ ನೀವು ನೋಬೆಲ್ ಪ್ರಶಸ್ತಿಯನ್ನು ತಮ್ಮ ತಲೆ ಮೇಲೆ ಇಟ್ಕೊತಾ ಇದ್ದೀರಾ. ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಫಾರಿನಲ್ಲಿ ಓದ್ತಾರೆ, ನಿಮಗೆ ಬೇಕಾದವರೆಲ್ಲ ಒಳ್ಳೊಳ್ಳೆ ಎಜುಕೇಷನ್ ಸಿಸ್ಟಮಲ್ಲಿ ಇದ್ದಾರೆ. ನಿಮ್ಮ ಮೊಮ್ಮಕ್ಕಳು ಫಾರಿನಲ್ಲಿ ಓದ್ತಾರೆ. DK ಶಿವಕುಮಾರ್ ಅವ್ರ ಮಕ್ಕಳು ದೊಡ್ಡ ಇನ್ಸ್ಟಿಟ್ಯೂಷನ್ ನಡೆಸ್ತಾರೆ. ಬಡವರ ಮಕ್ಕಳು ಖಾಸಗಿ ಶಾಲೆಗೆ ಹೋಗಬೇಕು ಅಂತಂದರೆ ಎಲ್ಲಿಂದ ಹಣ ತರೋಣ? ಒಂದು ಪ್ರೈಮರಿ ಎಜುಕೇಷನ್ಗೆ 2 ಲಕ್ಷ, 3 ಲಕ್ಷ, 5 ಲಕ್ಷ, 10 ಲಕ್ಷ ಪ್ರೈವೇಟ್ ಸ್ಕೂಲವ್ರು ಕೇಳೋದಾದರೆ ಬಡವರ ಮಕ್ಕಳು ಬಡವರು ಓದುವಂಥ ಪ್ರೈಮರಿ ಸ್ಕೂಲಲ್ಲಿ ಕೇವಲ ಒಬ್ಬ ಮೇಷ್ಟ್ರು ನಡೆಸ್ತಾ ಇದೆ. ಅದು 352 ಚಿಕ್ಕಬಳ್ಳಾಪುರ, ಬೆಂಗಳೂರಿಗೆ ಸಮೀಪವಿರುವ ಚಿಕ್ಕಬಳ್ಳಾಪುರದ ಶಾಲೆಗಳಲ್ಲಿ 352 ಶಾಲೆಗಳಲ್ಲಿ ಒಬ್ಬ ಮೇಷ್ಟ್ರು ಕೆಲಸ ಮಾಡ್ತಾ ಇದ್ದಾನೆ ಅಂತಂದರೆ ಒಬ್ಬ ಮೇಷ್ಟ್ರು ಯಾವ್ಯಾವ ಪಾಠ ಹೇಳ್ಕೊಡೋಕ್ಕಾಗತ್ತೆ? ಅವರು ಇಂಜಿನಿಯರ್ ಆಗ್ತಾರಾ, ಅವರು ಡಾಕ್ಟರ್ ಆಗ್ತಾರಾ? ಅವರ ಭವಿಷ್ಯವನ್ನು ಕೊಲ್ಲುತ್ತಿರ